ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಮ್ಮದೊಂದು ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಒಂದು ಟೈಮ್ ಬಂದಿದೆ ಇವತ್ತು. ಸೊ ನಾವು ಕ್ಲಾಸ್ಮೇಟ್ಸ್ ಕೆಲವೊಂದು ಜನ ಇವತ್ತು ಮೀಟ್ ಆಗ್ತಾ ಇದ್ದಾವೆ, ರೆಸಾರ್ಟಿಗೆ ಹೋಗ್ತಾ ಇದ್ದಾವೆ. ಸೊ ಒಂದು ದಿನ ಅಲ್ಲಿ ಸ್ಟೇ ಇರ್ತೇವೆ, ನೆಕ್ಸ್ಟ್ ದಿನದವರೆಗೆ. ಈ ತರದೊಂದು ನಮ್ದು ಪ್ಲಾನ್. ಅದೆಷ್ಟು ವರ್ಷಗಳಿಂದ ಮಾಡುವಂತಹ ಪ್ಲಾನ್ಗೆ ಇವತ್ತೊಂದು ಕಾಲ ಕೂಡಿ ಬಂದಿದೆ ಅಂತ ಹೇಳಬೇಕು. ಇವನು ಅಜಿತ್ ಅಂತ ಹೇಳಿ ಆಲ್ರೆಡಿ ವ್ಲಾಗ್ ಅಲ್ಲಿ ನೀವು ನೋಡಿರ್ತೀರಿ. ಬಟ್ ಇವತ್ತು ಒಂದು ಬೇಜಾರಿನ ವಿಷಯ ಏನಂದ್ರೆ, ಸ್ವಾತಿ ಬಂದಿಲ್ಲ, ಅಜಿತ್ ವೈಫ್. ನಮ್ಮ ಮನೆಗೆ ಒಂದ್ಸಲ ವಿಸಿಟ್ ಮಾಡಿದ್ಲು, ಅದ್ರದ್ದು ನಾನು ವ್ಲಾಗ್ ಕೂಡ ಶೇರ್ ಮಾಡಿದ್ದೆ. ತುಂಬಾ ಖುಷಿ ಆಗಿತ್ತು ಅವಳನ್ನ ಮೀಟ್ ಮಾಡಿದ ದಿನ ನಮ್ಗೆ. ಆದ್ರೆ ಇವತ್ತು ಅವಳಿಗೆ ಈ ಒಂದು ಔಟಿಂಗ್ ಗೆ ಜಾಯಿನ್ ಆಗೋದಕ್ಕೆ ಆಗ್ಲಿಲ್ಲ. ಅವಳದು ವೀಕ್ ಆಫ್ ಬೇರೆ ದಿನ ಇರುತ್ತೆ, ವೀಕೆಂಡ್ ಅಲ್ಲಿ ಇರೋದಿಲ್ಲ. ಮತ್ತೆ ಕೆಲ್ಸ ಕೂಡ ಜಾಸ್ತಿ ಇರೋದ್ರಿಂದ ರಜಾ ಸಿಗ್ಲಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅವಳಿಗೆ ಅಟೆಂಡ್ ಮಾಡೋದಕ್ಕಾಗ್ಲಿಲ್ಲ. ಹಾಗೆ ತುಂಬಾ ಮಿಸ್ ಮಾಡಿದ್ವಿ. ಅದನ್ನ ನೀವು ಮುಂದೆ ಕೂಡ ನೋಡ್ತೀರಿ ಈ ವ್ಲಾಗ್ ಅಲ್ಲಿ. ನಮ್ಗೆ ಸೆಲೆಬ್ರೇಷನ್ ಗೆ ಅಂತ ಹೇಳಿ ಒಂದೆರಡು ಕೇಕ್ ಬೇಕಿತ್ತು, ಅದನ್ನ ತಗೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು. ಇದು ಒಂದು 5 ಕಿಲೋಮೀಟರ್ ದೂರದಲ್ಲಿತ್ತು ಈ ಕೇಕ್ ಬೇಕರಿ ಏನಿದೆ ಅದು. ಹತ್ರದಲ್ಲಿ ಯಾವುದೇ ಒಂದು ಬೇಕರೀಸ್ ಆಗಿರಬಹುದು, ಯಾವುದೇ ಒಂದು ಅಂಗಡಿಗಳು ಅಷ್ಟೊಂದು ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೂರದಿಂದನೇ ತಗೊಂಡು ಹೋಗ್ತಾ ಇದ್ದೇವೆ. ತುಂಬಾ ಜನ ಜಾಯಿನ್ ಆದ್ರೆ ಇಂತಹ ಟ್ರಿಪ್ ಎಲ್ಲ ಇನ್ನೂ ಖುಷಿ ಆಗಿರುತ್ತೆ. ಆದ್ರೆ ಕೆಲವೊಂದು ರೀಸನ್ ಇಂದ ತುಂಬಾ ಜನರಿಗೆ ಬರೋದಕ್ಕಾಗೋದಿಲ್ಲ. ನಂದು ಬೆಸ್ಟ್ ಫ್ರೆಂಡ್ ಜೆನ್ನಿ ಇದ್ದಾಳೆ, ಅವಳಿಗೆ ಕೂಡ ಈ ಸಲ ನಮ್ಮನ್ನ ಜಾಯಿನ್ ಆಗೋದಕ್ಕೆ ಆಗ್ಲಿಲ್ಲ. ತುಂಬಾ ಬೇಜಾರಿನ ವಿಷಯ ನನ್ಗೆ ಇದು. ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ. ನಾನೊಂದು 1000 ಬಾರಿ ಹೇಳಿದೆ ಅನ್ಸುತ್ತೆ ಧೀರಜ್ ಹತ್ರ. ಮೇ ಬಿ ಧೀರಜ್ ಅನ್ಕೊಂಡಿರ್ಬಹುದು ನಾನ್ ಮಿಸ್ ಆಗಿದ್ರು ಇಷ್ಟು ಬೇಜಾರಾಗ್ತಿರ್ಲಿಲ್ವೋ ಏನು ಅಂತ ಹೇಳಿ. ನಾವು ಲಾಸ್ಟ್ ಟೈಮ್ ಒಮ್ಮೆ ಮೈಸೂರ್ ಟ್ರಿಪ್ ಹಾಕಿದ್ವಿ ಫ್ರೆಂಡ್ಸ್, ಅದು ತುಂಬಾ ವರ್ಷದ ಹಿಂದೆ. ಅವಾಗ ಜೆನ್ನಿ ಜಾಯಿನ್ ಆಗಿದ್ಲು, ತುಂಬಾ ಖುಷಿ ಆಗಿದ್ದೆ. ಅಂದ್ರೆ ಅವಳ ಜೊತೆಗೆ ತುಂಬಾ ಖುಷಿ ಆಗಿತ್ತು ನನ್ಗೆ. ಅವಾಗ ನಮ್ಗೆ ಇನ್ನು ಮದ್ವೆ ಆಗಿರ್ಲಿಲ್ಲ, ಹಾಗಾಗಿ ನಾನು ಜೆನ್ನಿ ಒಂದ್ ರೂಮ್ ಅಲ್ಲಿ ಇದ್ವಿ. ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗಿತ್ತು ಆ ಟ್ರಿಪ್. ತುಂಬಾ ಎಂಜಾಯ್ ಮಾಡಿದ್ದೆ. ಸೊ ಆ ಮೆಮರೀಸ್ ನನ್ಗೆ ಮತ್ತೆ ಮತ್ತೆ ನೆನಪಾಗ್ತಿತ್ತು. ಅವಳಿಲ್ಲ ಅಂತ ಹೇಳಿ ಅವಳ ಹತ್ರನೂ ಹೇಳ್ತಿದ್ದೆ ಜಾಯಿನ್ ಆಗಿದ್ರೆ ಇನ್ನು ಚೆನ್ನಾಗಿರೋದು ಅಂತ ಹೇಳಿ. ಮೇ ಬಿ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಅವಳು ಕೂಡ ಜಾಯಿನ್ ಆಗ್ತಾಳೆ ಅಂತ ಹೇಳಿ ಒಂದು ಆಸೆ. ರೆಸಾರ್ಟ್ ಇರೋದು ರಾಮನಗರದಲ್ಲಿ. ಸೊ ಬೆಂಗಳೂರು ಟು ರಾಮನಗರ ನಮ್ದೊಂದು ಲಾಂಗ್ ಡ್ರೈವ್ ಆಯ್ತು. ರೆಸಾರ್ಟ್ ತುಂಬಾ ಚೆನ್ನಾಗಿತ್ತು. ಸಿಂಪಲ್ ಆಗಿ ರಿವ್ಯೂ ಹೇಳ್ಬೇಕಂದ್ರೆ, ಇದು ಪರ್ ಹೆಡ್ ನಿಯರ್ಲಿ 5000 ಆಗುತ್ತೆ. ಬಟ್ ನಾವು ತುಂಬಾ ಜನ ಇರೋದ್ರಿಂದ 4000 ಸಮಥಿಂಗ್ ಗೆ ಕೊಟ್ರು ಪರ್ ಹೆಡ್. ಅರೌಂಡ್ 500 to 600 ಕಡಿಮೆ ಮಾಡಿದ್ರು ಅನ್ಸುತ್ತೆ. ತುಂಬಾ ಚೆನ್ನಾಗಿತ್ತು. ನಮ್ಗೆ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಾಯ್ತು, ಫ್ರೆಂಡ್ಸ್ ಗೆ ಸ್ಪೆಷಲ್ ಆಗಿ ಹೇಳೋದಾದ್ರೆ. ಇದ್ರದ್ದು ಹೆಸರು ಬಂದು ವೈಲ್ಡ್ ವ್ಯಾಲಿ ಮೌಂಟೇನ್ ಬೇರ್ ಅಂತ ಹೇಳಿ. ನಾವು ತಗೊಂಡಿರೋದು AC ರೂಮ್ಸ್, ಮತ್ತೆ ಅದು ಹಿಲ್ ವ್ಯೂ ಸೈಡ್ ಬರುತ್ತೆ. ಹಾಗಾಗಿ ಇದಕ್ ಸ್ವಲ್ಪ ರೇಟ್ ಜಾಸ್ತಿ. ಟೆಂಟ್ ಗಳಿರ್ತವೆ, ನಾನ್ AC ರೂಮ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆಲ್ಲ ವೇರಿಯೇಷನ್ ಇರುತ್ತೆ ಪ್ರೈಸಸ್. ನಾವು ಕಾಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಬಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೇಕು. ಇವಳು ನಯನಾ ಅಂಡ್ ಶ್ರೇಯಾಂಕ, ದರ್ಶನ್ ಇದು ವೈಫ್ ಮತ್ತೆ ಬೇಬಿ. ದರ್ಶನ್ ಅನ್ನ ಕೂಡ ತುಂಬಾ ಬಾರಿ ನೋಡಿರ್ತೀರಿ ನನ್ನ ವ್ಲಾಗ್ ಅಲ್ಲಿ. ಅಂಡ್ ನಯನಾ ಅಂಡ್ ಶ್ರೇಯಾಂಕ ಕೂಡ ಅಷ್ಟೇ ನಮ್ಮ ಮನೆಗೆ ಆಲ್ರೆಡಿ ಬಂದಿದ್ದಾರೆ. ಅಂಡ್ ಅವ್ರ ಮನೆಗ್ ಕೂಡ ನಾವು ಹೋಗಿದ್ದೇವೆ. ಈ ಅಜಿತ್ ಮಾತ್ರ ಒಬ್ನೇ ಇದ್ದಾನೆ ನೋಡಿ. ನಿಮ್ಗೆ ನೋಡಿದ್ರೆ ಬೇಜಾರಾಗ್ತಾ ಇಲ್ವಾ? ನಾವು ಕೂಡ ಅದೇ ಹೇಳ್ತಾ ಇದ್ವಿ, ಹೇಗಾದ್ರೂ ಅಡ್ಜಸ್ಟ್ ಮಾಡಿ ಸ್ವಾತಿನ ಕರ್ಕೊಂಡ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಈ ಒಂದು ಏನು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಹೊರಗಡೆ ಹೋದಾಗ ನಮ್ಮ ಬಾಂಡ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಓಕೆ, ಮ್ಯಾರೇಜ್ ಆಗಿ ಅವರಿಗೆ 1 ವರ್ಷ ಆಲ್ರೆಡಿ ಆಯ್ತು, ಆದ್ರೂ ಚೆನ್ನಾಗಿರುತ್ತೆ ಅಂತ ಹೇಳಿ. ಇದು ಅಭಿ, ನಿನ್ನೆ ಅಷ್ಟೇ ಎಂಗೇಜ್ಮೆಂಟ್ ಆಯ್ತು. ಇವತ್ತು ನಮ್ ಜೊತೆ ರೆಸಾರ್ಟ್ ಅಲ್ಲಿ ಇದ್ದಾನೆ. ಸೊ ನೆಕ್ಸ್ಟ್ ಟ್ರಿಪ್ ಅಲ್ಲಿ ಪೂಜಾ ಕೂಡ ಇರ್ತಾಳೆ, ಅಭಿಯ ಭಾವಿ ಪತ್ನಿ. ಅವಳು ಕೂಡ ಇರ್ತಾಳೆ. ಸೊ 1 ಜನ ಎಕ್ಸ್ಟ್ರಾ ಇರ್ತಾರೆ ನಮ್ ಜೊತೆಗೆ. ನಾವ್ ರೀಚ್ ಆಗುವಾಗ ಆಲ್ಮೋಸ್ಟ್ 12:30 ಆಗಿದೆ. ಎಲ್ಲರೂ ಅದೇ ಟೈಮ್ಗೆ ರೀಚ್ ಆದದ್ದು. 12:30 ಇಂದ 1 ಗಂಟೆ ಗ್ಯಾಪ್ ಅಲ್ಲಿ ಎಲ್ಲರೂ ರೀಚ್ ಆಗಿದ್ದೇವೆ. ಸೊ 1 ಗಂಟೆಗೆ ಇತ್ತು ನಮ್ಗೆ ಚೆಕ್ ಇನ್. ಅವಾಗ್ಲೇ ನಮ್ಗೆ ಊಟ ಕೂಡ ಇತ್ತು. ನಾವ್ ಏನ್ ಪೇ ಮಾಡ್ತೇವೆ ನೋಡಿ, ಅದಕ್ಕೆ ಲಂಚ್, ಡಿನ್ನರ್ ಮತ್ತೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್, ಹಾಗೆ ಹೋದ ದಿನ ಈವ್ನಿಂಗ್ ಟೀ ಕೂಡ ಇತ್ತು. ನಾನು ಮತ್ತೆ ದರ್ಶನ್ ಸ್ವಲ್ಪ ಲೇಟ್ ಆಗಿ ಊಟ ಮಾಡಿದ್ವಿ. ಯಾಕಂದ್ರೆ ನಾನು ಆರುಷ್ನನ್ನ ನೋಡ್ಕೊಳ್ಳೋದಲ್ಲ, ಅವ್ನು ಊಟ ಮಾಡುವಾಗ ಅವ್ನ ಪಕ್ಕ ಇದ್ದೆ. ದರ್ಶನ್ ಶ್ರೇಯಾಂಕನನ್ನ ನೋಡ್ಕೊಳ್ತಿದ್ದ. ಹಾಗಾಗಿ ನಮ್ದಿಬ್ಬರದು ಸ್ವಲ್ಪ ಡಿಲೇ ಆಯ್ತು. ಹಾಗೆ ಧೀರಜ್ ಕೂಡ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಮಾಡಿದದು ಇದು ಅಂತ ಹೇಳಿ. ನಾವು 3 ಜನ ಬಾಕಿ ಇದ್ದೇವೆ, ಮತ್ತೆ ಎಲ್ಲಾರ್ದು ಆಲ್ಮೋಸ್ಟ್ ಊಟ ಆಗಿದೆ. ರಿಲ್ಯಾಕ್ಸಿಂಗ್ ಗೆ ಹೋಗೋದಕ್ಕೆ ಇದು ಅಷ್ಟೊಂದು ಬೆಸ್ಟ್ ಅಂತ ಅಲ್ಲ ರೆಸಾರ್ಟ್ ಹೇಳೋದಾದ್ರೆ. ಯಾಕಂದ್ರೆ ನಾವು ಪ್ರಕೃತಿ ಇದೆ ಅಲ್ವಾ, ಅದೆಲ್ಲ ತುಂಬಾ ಚೆನ್ನಾಗಿದೆ ಬೆಂಗಳೂರಲ್ಲಿ ರಿಲ್ಯಾಕ್ಸಿಂಗ್ ಗೆ ಹೋಗೋದಾದ್ರೆ. ಆದ್ರೆ ನಾವು ಫ್ರೆಂಡ್ಸ್ ಜೊತೆಗೆ ಈ ತರ ಟೈಮ್ ಸ್ಪೆಂಡ್ ಮಾಡೋದು, ಏನಾದ್ರು ಗೇಮ್ ಆಡೋದು, ಆತರ ಎಲ್ಲ ಇದ್ರೆ ಇದು ರೆಸಾರ್ಟ್ ಬೆಸ್ಟ್ ಅಂತ ಹೇಳ್ಬೇಕು ಈ ಪ್ರೈಸ್ಗೆ. ಅಂದ್ರೆ ಫುಡ್ ಕೂಡ ಅದ್ರಲ್ಲೇ ಇನ್ಕ್ಲೂಡ್ ಆಗಿದೆ ಅಲ್ವಾ, ಹಾಗೆ ಏನು ಜಾಸ್ತಿ ಎಕ್ಸ್ಟ್ರಾ ಪೇ ಮಾಡುವಂತಹ ಅಗತ್ಯ ಇಲ್ಲ. ಇಲ್ಲಿ ಬ್ಲೂ ಶರ್ಟ್ ಅವನನ್ನ ನೀವು ನೋಡ್ತಿರ್ಬಹುದು, ಇವನು ಅಕ್ಷಯ್ ಅಂತ ಹೇಳಿ. ಅವನದು ವೈಫ್ ಮತ್ತೆ ಮಗು ಇದಾರೆ, ರಿಯಾ ಅಂಡ್ ದಿವ್ಯಾ ಅಂತ ಹೇಳಿ.
ದಿವ್ಯಾ ವೈಫ್ ರಿಯಾ ಬೇಬಿ ಅವರಿಬ್ರು ಮಲ್ಕೊಂಡಿದ್ದಾರೆ. ರಿಯಾ ಮಲ್ಕೊಂಡಿದ್ದಾಳೆ, ಹಾಗಾಗಿ ದಿವ್ಯಾ ಕೂಡ ಅವಳ ಜೊತೆ ಇದ್ದಾಳೆ. ಅವಾಗ್ಲೇ ನೀವು ನೋಡಿರ್ಬಹುದು ವಿಡಿಯೋಸ್ ಅಲ್ಲಿ ಇಲ್ಲಿ ಇದ್ಲು, ಬಟ್ ನಾನು ಹೇಳಬೇಕಾದ್ರೆ ಅವ್ರದ್ದು ವಿಡಿಯೋಸ್ ಆಲ್ರೆಡಿ ಆಗೋಯ್ತು, ಹಾಗಾಗಿ ಹೇಳೋದಕ್ಕಾಗ್ಲಿಲ್ಲ. ಅಂಡ್ ಪಿಂಕ್ ಟಿ ಶರ್ಟ್ ಹಾಕೊಂಡಿದ್ದವಳಿದಾಳಲ್ವಾ, ಅವಳು ನಂದು ಕ್ಲಾಸ್ಮೇಟ್ ಸಹನಾ ಅಂತ ಹೇಳಿ. ಅಂಡ್ ಅವಳದು ಹಸ್ಬೆಂಡ್ ಬಂದಿದ್ದಾರೆ ರಜತ್ ಅಂತ ಹೇಳಿ. ಅವರು ಅಲ್ಲಿ ಇಲ್ಲಿ ಇದ್ದಾರೆ, ನೀವು ನೋಡಿ ಬ್ರೌನ್ ಟಿ ಶರ್ಟ್ ಹಾಕೊಂಡಿದ್ದಾರೆ. ಎಲ್ಲಿದಾರೋ ಇಲ್ಲಿ ಕಾಣ್ತಾ ಇಲ್ಲ, ಮತ್ತೆ ನಾನು ತೋರಿಸ್ತೇನೆ ನಿಮ್ಗೆ. ಜಸ್ಟ್ ರಜತ್ ಅಂತ ಹೇಳ್ತೇನೆ ವಿಡಿಯೋ ಪ್ಲೇ ಮಾಡುವಾಗ. ಅವರು ಸಹನಂದು ಹಸ್ಬೆಂಡ್ ಅಲ್ಲಿ ನೀವು ನೋಡ್ತಿರ್ಬಹುದು, ದರ್ಶನ್ ಪಕ್ಕ ಇದ್ದಾರೆ. ಸೊ ಅವಳನ್ನ ನಾನು ಮೀಟ್ ಮಾಡೋದು ಇದೇ ಫಸ್ಟ್ ಟೈಮ್ ಆಫ್ಟರ್ ಕಾಲೇಜ್ ಅಂತ ಹೇಳ್ಬೇಕು. ಮೇ ಬಿ ನಮ್ದು ಇರುತ್ತಲ್ವಾ ಇಂಜಿನಿಯರಿಂಗ್ ಆದ್ಮೇಲೆ ಅಲ್ಲಿ ಇಲ್ಲಿ ಇಂಟರ್ವ್ಯೂ ಹೋಗೋದು, ಆ ಟೈಮಲ್ಲಿ ನಾವಿಬ್ರು ಒಂದು ಇಂಟರ್ವ್ಯೂ ಜೊತೆಗೆ ಹೋಗಿದ್ವಿ. ಅಂದ್ರೆ ನಾವು ಮಂಗಳೂರಿಂದ ಬೆಂಗಳೂರಿಗೆ ಬಂದಿದ್ವಿ ಒಂದು ಇಂಟರ್ವ್ಯೂಗೆ. ಅವಾಗ ನಾನು ಅವಳನ್ನ ಲಾಸ್ಟ್ ಮೀಟ್ ಮಾಡಿದೆ ಅನ್ಸುತ್ತೆ, ಅದಾದ್ಮೇಲೆ ಯಾವತ್ತೂ ಮೀಟ್ ಮಾಡ್ಲಿಲ್ಲ. ಇಲ್ಲಿ ಒಂದು ಹಾಗೆ ಸಿಂಪಲ್ ಆಗಿ ಕೇಕ್ ಕಟ್ ಮಾಡುವ, ಸೆಲೆಬ್ರೇಷನ್ ಮಾಡುವ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇವೆ. ಅಂಡ್ ಹೇಳ್ಬೇಕಂದ್ರೆ ಸ್ವಲ್ಪ ಸಂಜೆ ಅಲ್ಲೇ ಕ್ರಿಕೆಟ್ ಆಡಿದ್ವಿ, ಅದಾದ್ಮೇಲೆ ಅಲ್ಲಿ ಇಲ್ಲಿ ಹೋಗೋದು. ಮತ್ತೆ ಇಲ್ಲಿ ಜಿಪ್ ಲೈನ್ ಇತ್ತು, ಅದ್ರಲ್ಲಿ ಅಕ್ಷಯ್ದು ವೈಫ್ ಹೋಗ್ತಿದ್ದಾಳ ಅನ್ಸುತ್ತೆ ಇವಾಗ. ಇದಾದ್ಮೇಲೆ ನಯನ ಮತ್ತೆ ಸಹನ ಹೋಗ್ಬೇಕು ಅಂತ ಇದ್ದಾರೆ. ಸೊ ನಯನ ಹೋಗ್ಬೇಕು ಅಂದ್ರೆ ಮಗುನ ದರ್ಶನ್ ಹಿಡ್ಕೊಳ್ಳೇಬೇಕು. ಒಂದು ಮಗು ಆದ್ಮೇಲೆ ಇದು ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಹಸ್ಬೆಂಡ್ ಅಂಡ್ ವೈಫ್ಗೆ ಜೊತೆಗೆ ಯಾವ್ದನ್ನು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ ಇಂಥದ್ದು ಏನಾದ್ರು ವಿಷಯಗಳನ್ನ. ಸೊ ಒಬ್ರು ಊಟ ಮಾಡ್ಬೇಕಾದ್ರೆ ಇನ್ನೊಬ್ರು ಮಗುನ ನೋಡ್ಕೊಳ್ಬೇಕು, ಒಬ್ರು ಏನಾದ್ರೂ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂದ್ರೆ ಇನ್ನೊಬ್ರು ಮಗುನ ನೋಡ್ಕೊಳ್ಬೇಕು, ಈ ತರ ಇರುತ್ತೆ. ಸೊ ಒಂದು ಆರುಷ್, ಇನ್ನೊಂದು ಶ್ರೇಯಾಂಕ, ಮತ್ತೊಂದು ರಿಯಾ, ಅಕ್ಷಯ್ ಅವ್ರದ್ದು ಮಗು. ಸೊ ಈ ತರ ಇತ್ತು. ನಾವು 3 ಜನ ಮಕ್ಳಿದ್ರಲ್ವಾ, ನಾವೆಲ್ಲರೂ ಬಿಸಿ ಇದ್ರೆ ಯಾರಾದ್ರೂ ಒಬ್ರು ಬೇರೆಯವರು ನೋಡ್ಕೊಳ್ತಾ ಇದ್ರು. ಈಗವಾಗ ಅಜಿತ್ ಆಗಿರ್ಬಹುದು, ಸಹನಾ ಮತ್ತೆ ರಜತ್ ಅಥವಾ ಅಭಿ, ಇವ್ರು ಯಾರಾದ್ರೂ ಮಗುನ ನೋಡ್ಕೊಳ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು ಈ ಒಂದು ಔಟಿಂಗ್. ಮೇ ಬಿ ಅವರಿಗೆ ಕೂಡ ನೆಕ್ಸ್ಟ್ ಫ್ಯೂಚರಿಗೆ ಯೂಸ್ ಆಗಬಹುದು. ಅವರು ಮಗುನ ನೋಡ್ಕೊಂಡಂತ ಒಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ಎಲ್ಲ ಯೂಸ್ ಮಾಡಬಹುದು ಅವರು ಫ್ಯೂಚರ್ ಅಲ್ಲಿ. ತುಂಬಾ ಜನ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ತುಂಬಾ ಜನರನ್ನ ಕೇಳಿದ್ವಿ ನಾವು. ಗರ್ಲ್ಸ್ ಗೆ ಬೇರೆ ತರದ ಇಶ್ಯೂಸ್ ಇರುತ್ತೆ. ಓಕೆ, ಆಫ್ಟರ್ ಮ್ಯಾರೇಜ್ ನಾವು ಗರ್ಲ್ಸ್ ಅಂದ್ರೆ ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗೋದಕ್ಕಾಗೋದಿಲ್ಲ. ಇವ್ರೆ ನೋಡಿ ಅಕ್ಷಯ್ ಅಂಡ್ ಫ್ಯಾಮಿಲಿ, ಅವಾಗ್ಲೇ ನನ್ ಜೊತೆಗೆ ಎಲ್ಲಿಯೋ ತೋರಿಸಿರ್ಲಿಲ್ಲ ಅನ್ಸುತ್ತೆ. ಇದು ನಯನ, ಗೊತ್ತುಂಟಲ್ವಾ ದರ್ಶನ್ ಇದು ವೈಫ್ ಅಂಡ್ ಬೇಬಿ. ಇವ್ರು ಗೊತ್ತುಂಟಲ್ವಾ ನಿಮ್ಗೆ, ಆರುಷ್ ನಮ್ದೇ ಮಗು, ನಂದು ಮತ್ತೆ ಧೀರಜಿದ್ದು. ಇಲ್ಲಿ ಸುಮ್ನೆ ಹಾಗೆ ಕೇಕ್ ಕಟ್ ಮಾಡ್ತಾ ಇದ್ದೇವೆ. ಹೇಗಿದ್ರು ನಿನ್ನೆ ಅಷ್ಟೇ ಅಭಿದು ಎಂಗೇಜ್ಮೆಂಟ್ ಆಯ್ತಲ್ವಾ, ನೀನೆ ಕಟ್ ಮಾಡು ಅಂತ ಹೇಳಿ ಅವನ ಹತ್ರ ಕೇಕ್ ಕಟ್ ಮಾಡಿಸ್ತಾ ಇದ್ದೇವೆ. ಆಕ್ಚುಲಿ ಸಹನ ಮತ್ತೆ ರಜಿತ್ ಎಲ್ಲೂ ಆ ಕಡೆ ಇದ್ರು, ನಾವೆಲ್ಲರೂ ಮಿಸ್ ಮಾಡಿ ಅವರನ್ನ ಮರ್ತು ಹಾಗೆ ಕೇಕ್ ಕಟ್ ಮಾಡಿ ಆಗಿತ್ತು. ಮತ್ತೆ ಅವ್ರನ್ನ ನೋಡಿ ಓಕೆ ಅಲ್ಲಿದ್ದಾರೆ ಅಂತ ಹೇಳಿ ಕರೆದ್ವಿ. ಪಾಪ ಅನ್ನಿಸ್ತು, ಇವಾಗ್ಲೂ ನನ್ಗೆ ಸಾರಿ ಅಂತ ಫೀಲ್ ಆಗ್ತಾ ಇದೆ. ಜೊತೆಗೆ ಹೋದಾಗ ಯಾರಾದ್ರೂ ಒಬ್ರು ಈ ತರ ಮಿಸ್ ಆದ್ರೆ ಬೇಜಾರಾಗುತ್ತಲ್ವಾ. ಏನೋ ಮಾತಾಡ್ಕೊಂಡ್ ಹಾಗೆ ಕೇಕ್ ಕಟ್ ಮಾಡಿಯೇ ಬಿಟ್ವಿ, ಸೆಲೆಬ್ರೇಟ್ ಮಾಡಿಯೇ ಬಿಟ್ವಿ. ಪಾಪ ಬಂದು ಮತ್ತೆ ಜಾಯಿನ್ ಆದ್ರು. ಇದಾದ್ಮೇಲೆ ಸಂಜೆ ಟೈಮ್ಗೆ ಅವರು ಸ್ನಾಕ್ಸ್ ಕೊಡ್ತಾರೆ, ಐ ಮೀನ್ ಸ್ನಾಕ್ಸ್ ಅಂಡ್ ಟೀ ಕೊಡ್ತಾರೆ ಅಂತ ಹೇಳಿದ್ನಲ್ವಾ. ಸೊ 2 ಪೋಡಿ ತರ ಮತ್ತೆ 2 ಬಜ್ಜಿ ತರ ಇತ್ತು. ನೀವೇನ್ ಹೇಳ್ತಾರೋ ಗೊತ್ತಿಲ್ಲ, ನಾವಾದ್ರೆ ಪೋಡಿ ಮತ್ತೆ ಗೋಳಿ ಬಜೆ ಅಂತ ಹೇಳ್ತೇವೆ. ಮತ್ತೆ ಚಟ್ನಿ ಅನ್ಲಿಮಿಟೆಡ್ ಕೊಡ್ತಾ ಇದ್ರು. ಮಕ್ಳೆಲ್ಲ ಹೋಗಿ ಮತ್ತೆ ಕೇಳ್ತಾ ಇದ್ರು, ಮತ್ತೆ ಅವ್ರು ಹಾಕ್ತಾ ಇದ್ರು. ಹಾಗೇನು ಪ್ರಾಬ್ಲಮ್ ಇಲ್ಲ, ಅಷ್ಟೇ ಇಷ್ಟೇ ಅಂತ ಹೇಳಿ. ಮಕ್ಳಿಗೆ ಬೇಕಾದ್ರೆ ಹಾಲು ಕೂಡ ನಾವು ಕೇಳಿದ್ರೆ ಕೊಡ್ತಾ ಇದ್ರು. ಮತ್ತೆ ಟೀ ಕಾಫಿ ಇತ್ತು, ಅಲ್ಲೇ ಇಡ್ತಾರೆ. ಹಾಲು ಬೇಕು ಅಂತ ಹೇಳಿದ್ರೆ ಸಪರೇಟ್ ಆಗಿ ಕೇಳಿದ್ರೆ ಕೊಟ್ರು. ಇವನ್ ಆರುಷ್ಗೆ ಮತ್ತೆ ರಿಯಾನಿಗೆ 2 ಕಪ್ಪಲ್ಲಿ ಹಾಕೊಟ್ರು. ಆರಾಮಾಗಿ ಕೊಡ್ತಾ ಇದ್ರು, ಏನು ರೆಸ್ಟ್ರಿಕ್ಷನ್ಸ್ ಮಾಡ್ತಿರ್ಲಿಲ್ಲ. ಕೆಲವೊಂದು ಕಡೆ ಕೆಲವೊಂದು ವಿಷಯದಲ್ಲಿ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಓಕೆ, ಅಕ್ಷಯ್ದು ವೈಫ್ ಇವಾಗ ಧೀರಜ್ ಮತ್ತೆ ಅಕ್ಷಯ್ದು ವೈಫ್ ಒಟ್ಟಿಗೆ ಹೋಗ್ತಿದ್ದಾರೆ ಜಿಪ್ ಲೈನ್ ಅಲ್ಲಿ. ಆದ್ರೆ ಅವಾಗ ಯಾರು ಹೋದದ್ದು, ಬೇರೆಯವ್ರು ಹೋಗಿದ್ದ ಅಥವಾ ಏನೋ ನನ್ಗೆ ಗೊತ್ತಿಲ್ಲ. ಓಕೆ ಇಲ್ಲ, ಅವರು ಸೈಕ್ಲಿಂಗ್ ಟ್ರೈ ಮಾಡ್ಬೇಕು ಅಂತ ಹೋಗಿದ್ರು. ಆದ್ರೆ ಧೀರಜ್ ವೆಯ್ಟಿಗೆ ಅವರು ಅಲೋ ಮಾಡೋದಿಲ್ಲ ಅಂತ ಹೇಳಿದ್ರು. ಧೀರಜ್ ಹೇಳ್ತಿದ್ರು, ನೀವು 80+ ಇದ್ದೀರಿ, ಅದು 70 ವರೆಗೆ ಮಾತ್ರ ಆಗೋದು, ಅದಕ್ಕಿಂತ ಜಾಸ್ತಿ ಇದ್ದವ್ರು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಧೀರಜ್ ಹೇಳ್ತಿದ್ರು, ನಾನು ಇರೋದೇ 71, ಸೊ ನಾನು ಟ್ರೈ ಮಾಡ್ಬೋದು, 80 ಇಲ್ಲ ಅಂತ ಹೇಳಿ. ಆದ್ರೆ ಅವರು ಕೇಳ್ತಾನೆ ಇರ್ಲಿಲ್ಲ, ನೀವು 80+ ಇದ್ದೀರಿ ಅಂತ ಹೇಳಿ ಒಂದೇ ಮಾತು. ಅದಕ್ಕೋಸ್ಕರ ಮತ್ತೆ ಸಿಂಪಲ್ ಆಗಿ ಜಿಪ್ ಲೈನ್ ಟ್ರೈ ಮಾಡಿ ಬಂದ್ರು ಧೀರಜ್. ನನಗೆ ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಭಯ. ಬಟ್ ಇವಾಗ ಏನೋ ಕೆಲವೊಂದು ವಿಷಯವನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಬಂದಿದೆ.
ಧೀರಜ್ ಹೋದ್ಮೇಲೆ ಓಕೆ ನಾನು ಹೋಗ್ಬೇಕು ಅಂತ ಅನ್ಕೊಳ್ತಿದ್ದೆ. ಅವಾಗ್ಲೇ 6 o'clock ಆಯ್ತು. ನಾನು ಯೋಚನೆ ಮಾಡಿ ಆರುಷ್ನನ್ನ ಧೀರಜ್ ಜೊತೆಗೆ ಬಿಟ್ಟು ಪ್ಲಾನ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಅವರು ಕ್ಲೋಸ್ ಮಾಡಿ ತಗೊಂಡ್ ಹೋದ್ರು. ಓಕೆ ಇರ್ಲಿ, ನೆಕ್ಸ್ಟ್ ಡೇ ಪ್ಲಾನ್ ಮಾಡುವ ಅಂತ ಹೇಳಿ ಸೈಲೆಂಟ್ ಆಗಿದ್ದೆ. ಯಾಕಂದ್ರೆ ನನಗೆ ಆಸೆ ಇತ್ತು, ಅದಾಗ್ಲಿಲ್ಲ ಅಂತ ಹೇಳಿ. ಧೀರಜ್ ಹತ್ರ ಕೂಡ ಹೇಳಿಲ್ಲ, ಪಾಪ ಅವ್ರು ಮತ್ತೆ ಬೇಜಾರ್ ಮಾಡ್ಕೊಳ್ತಾರೋ ಏನೋ ಅಥವಾ ಏನೋ ಮತ್ತೆ ಅವ್ರ ಹತ್ರ ಕೇಳೋದು ಅದು ಇದು ಬೇಡ ಅಂತ ಹೇಳಿ ಸುಮ್ನಿದ್ದೆ. ಇಲ್ಲಿ ಸುಮ್ನೆ ಆರುಷ್ ಜೊತೆಗೆ ಅಕ್ಷಯ್ ಮತ್ತೆ ಅಜಿತ್ ಆಟ ಆಡ್ತಾ ಇದ್ರು. ಏನಂದ್ರೆ ನನಗೆ ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಭಯ. ಪರ್ಸನಲಿ ಹೇಳ್ಬೇಕಂದ್ರೆ ಅಂದ್ರೆ ತುಂಬಾ ಭಯ ನನ್ಗೆ. ನನ್ಗೆ ಸ್ವಿಂಗ್ ಅಲ್ಲಿ ಕೂಡ ಜಾಸ್ತಿ ಹೊತ್ತು ಕುತ್ಕೊಂಡ್ರೆ ಅಲ್ಲೇ ತಲೆ ಸುತ್ತಿದಾಗ ಆಗತ್ತೆ. ಆ ಕೆಟಗರಿಗೆ ಸೇರಿದವಳು ನಾನು. ಹಾಗಾಗಿ ಇಂಥದ್ದೆಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಜಾಸ್ತಿ ಹೋಗ್ತಾನೆ ಇರ್ಲಿಲ್ಲ ನಾನು. ಅದು ಪ್ರಾಬ್ಲಮ್ ಆಕ್ಚುಲಿ. ನಮ್ಗೆ ಪ್ರಾಬ್ಲಮ್ ಇದೆ ಅಂತ ಇರುವಾಗ ಚಿಕ್ಕ ಚಿಕ್ಕ ವಿಷಯವನ್ನ ಸ್ವಲ್ಪ ಟ್ರೈ ಮಾಡ್ತಾ ಇದ್ರೆ ನಮ್ಗೆ ಮತ್ತೆ ಅದು ಹೋಗ್ಲಿಕ್ಕೆ ಚಾನ್ಸ್ ಇದೆ. ಅಂತದೊಂದು ಭಯ ಆಗಿರ್ಬಹುದು ಅಥವಾ ಒಂದು ಡಿಸಿನೆಸ್ ಫೀಲ್ ಆಗ್ತೇವೆ ನೋಡಿ, ಅದು ಕಡಿಮೆ ಆಗ್ಬಹುದು. ನಮ್ಗೆ ಓಕೆ ಆಗೋದಿಲ್ಲ ಅಂತ ಹೇಳಿ ನಾವು ಹೋಗೋದೇ ಇಲ್ಲ. ಅದು ನನ್ಗೆ ಇರೋದು ಪ್ರಾಬ್ಲಮ್, ನನ್ನಲ್ಲೇ ಅದು ಪ್ರಾಬ್ಲಮ್ ಇದೆ. ಸೊ ಅದನ್ನ ಇನ್ನಾದ್ರೂ ನಾನು ಚೇಂಜ್ ಮಾಡ್ಕೊಳ್ಬೇಕು. ದಿಸ್ ಇಸ್ ನಾಟ್ ಟೂ ಲೇಟ್ ಅಂತ ಡಿಸೈಡ್ ಮಾಡಿದ್ದೇನೆ. ಒಂದೊಂದನ್ನೇ ಇನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ಒಂದು ಡಿಸೈಡ್ ಆಗಿದ್ದೇನೆ ತುಂಬಾ ವಿಷಯದಲ್ಲಿ. ಇದು ಅಜಿತ್ ಮತ್ತೆ ಅಭಿಯ ರೂಮ್. ಅಲ್ಲಿ ಬಂದಿದ್ವಿ ನಾವು ಕೂಡ. ಸ್ವಲ್ಪ ಹೊತ್ತು ಅಜಿತ್ಗೆ ಬೋರ್ ಆಗತ್ತೆ ಅಂತ ಹೇಳಿ ನಾವು ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಇದ್ದು ಹೋದ್ವಿ. ಅವರ ರೂಮ್ ಅನ್ನ ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ದ ನಮ್ಮ ಆರುಷ್. ನಮ್ಗೆ ಅವ್ನು ಎಷ್ಟು ಎಕ್ಸ್ಪ್ಲೋರ್ ಮಾಡಿದ ಅಂತ ಹೇಳಿ ನೆಕ್ಸ್ಟ್ ಡೇ ಗೊತ್ತಾದದ್ದು. ಯಾಕಂದ್ರೆ ಬೆಳಗ್ಗೆ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕ್ತಿದ್ದ, ಅಭಿ ಯಾರಾದ್ರೂ ಒಂದು ಪೇಸ್ಟ್ ಕೊಡಿ, ನಮ್ ರೂಮ್ ಅಲ್ಲಿ ಪೇಸ್ಟ್ ಇಟ್ಟಿಲ್ಲ ಅಂತ ಹೇಳಿ. ಅವಾಗ ನಾನು ಸುಮಾರು ಹೊತ್ತು ಆದ್ಮೇಲೆ ಮೆಸೇಜ್ ನೋಡಿದಾಗ ಹೇಳಿದೆ, ನಿನ್ನೆ ಆರುಷ್ ಬಂದಿದ್ದ ನಿಮ್ ರೂಮಿಗೆ, ಅವ್ನ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದಾನೆ, ಅಲ್ಲೇ ಸ್ವಲ್ಪ ಚೆಕ್ ಮಾಡು ಎಲ್ಲಿಯಾದ್ರೂ ಇರ್ಬೋದು ಅಂತ ಹೇಳಿ. ಮತ್ತೆ ಯಾವ್ದೋ ಒಂದು ಟೇಬಲ್ ಅಡಿಗೆ ಹಾಕಿದ್ದ ಅಂತೆ, ಪೇಸ್ಟ್ ಸಿಕ್ತು ಅಂತ ಹೇಳಿ ಮೆಸೇಜ್ ಮಾಡಿದ. ಇಲ್ಲಿ ಇವ್ರದ್ದು ವಾಕ್ ನಡೀತಾ ಇದೆ. ಶ್ರೇಯಾಂಕ ರೂಮ್ ಒಳಗೆ ಕುತ್ಕೊಳ್ಳಿಕ್ಕೆ ಕೇಳ್ತಿರ್ಲಿಲ್ಲ, ಆರುಷ್ ಕೂಡ ಅಷ್ಟೇ. ಶ್ರೇಯಾಂಕನಿಗೆ 11 months, ಆರುಷ್ಗೆ 2.5 years. ಹಾಗೆ ರಿಯಾನಿಗೆ 1 year 3 months. ಅವಳು ಹೆಂಗಂದ್ರೆ ರಿಯಾ ಹೊರಗಡೆ ಬರೋದೇ ಒಂದು ಖುಷಿ ಅವಳಿಗೆ. ರೂಮ್ ಒಳಗಡೆ ಮಲಗೋದಕ್ಕೆ ಮಾತ್ರ ಹೋಗೋದು. ಈ 1 ವರ್ಷದಿಂದ 2 ವರ್ಷದ ಮಕ್ಕಳ ಮೆಂಟಾಲಿಟಿನೇ ಬೇರೆ ಇರುತ್ತೆ. 2 ವರ್ಷ ಆದ್ಮೇಲೆ ಚೇಂಜ್ ಆಗ್ತಾರೆ, 1 ವರ್ಷದವರೆಗೆ ಬೇರೆ ಇರ್ತಾರೆ. ಸೊ 3 ಜನ 3 phase ಅಲ್ಲಿ ಇದ್ರು. ರಿಯಾ ಏನಂದ್ರೆ ಎಲ್ಲಿ ಸಿಗ್ತದೆ ನೋಡಿ ಅಲ್ಲಿ ಕಲ್ ಹೆಕ್ಕೋದು, ಹುಲ್ ಹೆಕ್ಕೋದು ಅದೆಲ್ಲ ಜಾಸ್ತಿ. ಹಾಗಾಗಿ ಆರುಷ್ ಎಕ್ಸ್ಪ್ಲೋರ್ ಮಾಡುವ ರೀತಿ ಬೇರೆ ಇತ್ತು. ಇಲ್ಲಿ ನೋಡಿ ಅವ್ನ್ ಏನ್ ಮಾಡ್ತಿದ್ದಾನೆ, ಎಲ್ಲ ಲೈಟ್ ಒಮ್ಮೆ ಹಾಕೋದು, ಎಲ್ಲದೊಮ್ಮೆ ತೆಗಿಯೋದು. ನಾನಿಲ್ಲಿ ರಾತ್ರಿ ಇನ್ನು ಊಟಕ್ಕೆ ಹೋಗ್ಬೇಕು, ಆ ಟೈಮಿಗೆ ರೆಡಿ ಆಗ್ತಾ ಇದ್ದೇನೆ. ಅವ್ನ್ ಎಷ್ಟು ಬಾರಿ ಆ ಲೈಟ್ ಅನ್ನು ಆನ್ ಆಫ್ ಮಾಡಿದಾನೋ ಗೊತ್ತಿಲ್ಲ. ಅದು ಹಾಳಾಗ್ತದೆ ಬೇಡ ಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ. 2 ವರ್ಷ ಆದ್ಮೇಲೆ ಈ ತರ ಇರುತ್ತೆ ಎಕ್ಸ್ಪ್ಲೋರ್ ಮಾಡೋದು. ಇನ್ನು ಶ್ರೇಯಾಂಕ ಹೇಗಂದ್ರೆ ಯಾರು ಹತ್ರ ಬರೋದ್ ಬೇಡ, ನನ್ಗೆ ಭಯ ಆಗತ್ತೆ ಅನ್ನೋ ರೀತಿ ಅವಳ್ದು. ಪಾಪ 1 ವರ್ಷದವರೆಗೆ ಮಕ್ಕಳಿಗೆ ಹೊಸ ಮುಖ ನೋಡಿದಾಗ ಸ್ವಲ್ಪ ಭಯ ಜಾಸ್ತಿ ಆಗತ್ತೆ. ಆ ಭಯವನ್ನ ಒಂದು ಏನಂದ್ರೆ ಯಾರು ಎತ್ಕೊಂಡಿದ್ದಾರೆ ಅಪ್ಪ ಅಥವಾ ಅಮ್ಮ, ಅವ್ರು ಮಾತ್ರ ಎತ್ಕೊಳ್ಬೇಕು. ಅವಾಗ ಮಾತ್ರ ನನ್ಗೆ ಭಯ ಆಗೋದಿಲ್ಲ. ಇಲ್ಲದಿದ್ರೆ ಯಾರ್ ಹತ್ರ ಬಂದ್ರು ಯಾರು ಎತ್ಕೊಂಡ್ರು ತುಂಬಾ ಭಯ ಆಗುತ್ತೆ ಅನ್ನೋ ತರ ಎಕ್ಸ್ಪ್ರೆಸ್ ಮಾಡ್ತಾರಲ್ವಾ, ಆ ಫೇಸ್ ಅಲ್ಲಿ ಇದ್ಲು. ಸೊ ಅವಳಿಗೆ ಅದೊಂದು ರೀತಿ ಯೋಚನೆ. ಅವಳಿಗೆ ಪಾಪ ತುಂಬಾ ಭಯ ಅಂದ್ರೆ ಏನೋ ಒಂಥರ ಆಗ್ತಿತ್ತು. ಎಲ್ಲ ನೋಡಿ ಎಂಜಾಯ್ ಮಾಡ್ತಾ ಇದ್ಲು. ಆದ್ರೆ ಅವಳು ಅಪ್ಪನ್ ಕೈಯಲ್ಲಿ ಇಲ್ಲದಿದ್ರೆ ಅಮ್ಮನ್ ಕೈಯಲ್ಲಿ ಇರ್ಬೇಕು, ಆ ತರ. ಅವಳಿಗೆ ಸ್ವಲ್ಪ ರೈಸ್ ತಗೊಂಡು ಕೊಡ್ತಾ ಇದ್ದಾರೆ ಇಲ್ಲಿ. ಸ್ವಲ್ಪ ಬೇಗನೆ ತಗೊಂಡ್ ಕೊಟ್ರು. ನಾವು ರೈಸ್ ಮಕ್ಳಿಗೆ ಬೇಕು ಅಂತ ಹೇಳಿದ್ರೆ ಕೊಡ್ತಾ ಇದ್ರು. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ ಈ ರೆಸಾರ್ಟ್ ಅಲ್ಲಿ ರಾತ್ರಿಯ ಊಟ 9 ಗಂಟೆಗೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ 9 ಗಂಟೆಗೆ. ಇದು ಸ್ವಲ್ಪ ಲೇಟ್ ಅಂತ ಅನ್ನಿಸ್ತು. ನಾರ್ಮಲ್ ಆಗಿ 7:30 8 o'clockಗೆ ಶುರು ಆಗುತ್ತೆ ರೆಸಾರ್ಟ್ ಅಲ್ಲೆಲ್ಲ ಊಟ. ಬಟ್ ಇಲ್ಲಿ 9 ಗಂಟೆ ಆಗಿತ್ತು. ಆರುಷ್ಗೆ ಕೂಡ ಅದೇ ರೈಸ್ ಸ್ವಲ್ಪ ಕೊಟ್ಟೆ ನಾನು. ಹೇಗಿದ್ರು ಶ್ರೇಯಾಂಕನಿಗೆ ತಗೊಂಡಿದಿತ್ತಲ್ವಾ, ಅದು ಸ್ವಲ್ಪ ಉಳ್ದಿತ್ತು, ಮತ್ತೆ ಅದನ್ನೇ ಶೇರ್ ಮಾಡಿ ತಿಂದ್ರು ಅವರಿಬ್ರು. ಹಾಗೆ ರಿಯಾನಿಗೆ ಸ್ವಲ್ಪ ಬೇರೆನೆ ತಗೊಂಡ್ ಕೊಟ್ವಿ. ಹಾಗಾಗಿ ಮಕ್ಳಿಗೆ ಒಂದ್ ಸ್ವಲ್ಪ ಸ್ವಲ್ಪ ಬೇಗನೆ ಕೊಟ್ಟಿದ್ರಿಂದ ಅವ್ರು ಆರಾಮಾಗಿದ್ರು. ಇಲ್ಲದಿದ್ರೆ 9 ಗಂಟೆವರೆಗೆ ಅವರನ್ನ ಕನ್ವಿನ್ಸ್ ಮಾಡಿ ಕುತ್ಕೊಳಿಸೋದು ಸ್ವಲ್ಪ ಕಷ್ಟದ ವಿಷಯನೇ. ಮನೆಯಲ್ಲಿ ಓಡಾಡೋದಕ್ಕಿಂತ ಜಾಸ್ತಿನೇ ಓಡಾಡ್ತಿದ್ರು ಆರುಷ್ ಮತ್ತೆ ರಿಯಾ. ಹಾಗಾಗಿ ಅವ್ರಿಗೆ ಇನ್ನೂ ಜಾಸ್ತಿ ಹಸಿವಾಗ್ತಿರ್ಬೋದು ಅಂತ ಹೇಳಿ ಊಟ ಒಂದು ಬೇಗ ಮಾಡಿ ಮುಗಿಸಿದ್ವಿ. ಆರುಷ್ ಮತ್ತೆ ಸ್ವಲ್ಪ ತಿಂದ, ರಿಯಾ ಕೂಡ ಅಷ್ಟೇ. ನಾವು ತಿನ್ನುವಾಗ ಒಂದ್ ಸ್ವಲ್ಪ ಸ್ವಲ್ಪ ತಿನ್ಲು. ಇವಾಗ ಜಸ್ಟ್ ರೈಸ್ ಅವರಿಗೆ ಕೊಡ್ಸಿದ್ದಷ್ಟೇ. ಇಲ್ಲಿ ಕೂಡ ಹಾಗೆ ಸುಮ್ನೆ ಕುತ್ಕೊಂಡು ಮಾತಾಡ್ತಾ ಇದ್ದೇವೆ. ಆಕ್ಚುಲಿ ಏನ್ ಗೊತ್ತಾ, ನಾವ್ ಅಲ್ಲಿ ಹೋಗಿ ಗೇಮ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡಿದ್ದು ತುಂಬಾ ಕಡಿಮೆ. ಯಾವ್ದನ್ನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಲಿಲ್ಲ. 1-2 ಗೇಮ್ ಮಾತ್ರ ಆಡಿದ್ದು. ಸಹನಾ ಅಂಡ್ ರಜತ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು. ಅವ್ರವ್ರಷ್ಟಕ್ಕೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಆಡಿ ಬರ್ತಾ ಇದ್ರು, ಮತ್ತೆ ನಮ್ಮನ್ನ ಜಾಯಿನ್ ಆಗ್ತಾ ಇದ್ರು. ನಮ್ಗೆ 3 ಮಕ್ಳಿದ್ರ, ಸೊ ಆ 3 ಪೇರೆಂಟ್ಸ್ ಅಲ್ಲಿ ಒಬ್ಬೊಬ್ರು ಯಾರಾದ್ರೂ ಮಕ್ಳನ್ನ ನೋಡ್ಕೊಳ್ಳೇಬೇಕು. ಅಂಡ್ 3 ಜನರನ್ನ ಇಬ್ರು ನೋಡ್ಕೊಳ್ಳುವ ಹಾಗೆ ಖಂಡಿತ ಸಾಧ್ಯನೇ ಇಲ್ಲ. ಯಾಕಂದ್ರೆ ಶ್ರೇಯಾಂಕನನ್ನ ಎತ್ಕೊಳ್ಬೇಕು ಅಂಡ್ ಇವ್ರಿಬ್ರು
ಅಲ್ಲಿ ಇಲ್ಲಿ ಓಡೋದೇ ಆಯ್ತು. ಒಂದ್ ಕಡೆ ಕುತ್ಕೊಳ್ಳೋದಿಲ್ಲ, ಒಂದ್ ಕಡೆ ನಿಲ್ಲೋದಿಲ್ಲ. ಎಲ್ಲ ನೋಡೋದು, ಟಚ್ ಮಾಡೋದು, ಹೆಕ್ಕೋದು, ಬಿಸಾಡೋದು ಅದೇ ಮಾಡ್ತಾ ಇದ್ರು. ಅಂಡ್ ಫ್ರೆಂಡ್ಸ್ ಜಾಯಿನ್ ಆದಾಗ ನಮ್ಗೆ ಮಾತಾಡೋದಕ್ಕೆ ಎಷ್ಟು ಬೇಕು ಅಷ್ಟು ವಿಷಯಗಳು ಸಿಗ್ತವೆ. ನಮ್ದು ಕಾಲೇಜ್ ಡೇಸ್ ಆಗಿರ್ಬಹುದು, ಕಾಲೇಜಲ್ಲಿ ನಡೆದಂತಹ ಕೆಲವೊಂದು ವಿಷಯ ಆಗಿರ್ಬಹುದು, ಅಥವಾ ನಮ್ಗೆ ಲೆಕ್ಚರರ್ಸ್ ಇದ್ರಲ್ವಾ ಅವ್ರ ಬಗ್ಗೆ ಆಗಿರ್ಬೋದು, ನಾವು ಓದಿದಂತ ಸಬ್ಜೆಕ್ಟ್ ಆಗಿರ್ಬಹುದು. ನಿಜ ಹೇಳ್ಬೇಕಂದ್ರೆ ನಮ್ಗೆ ಯಾವ್ದೆಲ್ಲ ಸಬ್ಜೆಕ್ಟ್ ಓದಿದ್ದೇವೆ ಅಂತಾನೂ ನೆನ್ಪಿಲ್ಲ. ಕೆಲವೊಂದು ಆ ಏನ್ ಓದಿದ್ದೇವೆ ಆ ಸೆಮಿಸ್ಟರ್ ಅಲ್ಲಿ ಅಂತಾನೂ ನೆನ್ಪಿಲ್ಲ. ಹಾಗಿದೆ. ತುಂಬಾ ಫನ್ನಿ ಆಗಿತ್ತು ನಮ್ದು ಕಾನ್ವರ್ಸೇಷನ್. ತುಂಬಾ ರಿಫ್ರೆಶಿಂಗ್ ಆಗಿತ್ತು ಎಲ್ಲಾರಿಗೂ ಕೂಡ. ನಮ್ಗೆ ಮಾತ್ರ ಅಲ್ಲ, ನಮ್ಗೆ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ದು ಇಬ್ಬರದು ಕ್ಲಾಸ್ಮೇಟ್ಸ್ ಅಲ್ವಾ, ನಮ್ಗೆ ಹಾಗಾಗಿ 100% ಕಂಫರ್ಟೇಬಲ್ ಆಗಿರುತ್ತೆ. ಇನ್ನೊಂದೇನಂದ್ರೆ ನಾನು ಅವಾಗ್ಲೇ ಹೇಳಿದ ಹಾಗೆ ಗರ್ಲ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಇಂಥದ್ದೆಲ್ಲ ಏನು ಗೆಟ್ ಟುಗೆದರ್ ನಾವು ಜಾಯಿನ್ ಆಗೋದಕ್ಕೆ. ಬಾಯ್ಸ್ಗೆ ಏನಂದ್ರೆ ಬಾಯ್ಸ್ ರೆಡಿ ಇರ್ತಾರೆ, ಅದ್ರದ್ದು ವೈಫ್ ಓಕೆ ನನ್ಗೆ ಓಕೆನಾ ನೋವಾ ಆ ತರ ಯೋಚನೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಗ್ರೂಪ್ ಅಂದ್ರೆ ಯಾರಿದ್ದಾರೆ ಕ್ಲೋಸ್ ಫ್ರೆಂಡ್ಸ್ ಅವರಲ್ಲಿ ಯಾರಾದ್ರೂ ಒಬ್ರು ಮದ್ವೆ ಆದಾಗ ಅವರನ್ನ ಕಂಪಲ್ಸರಿ ನಾವು ಮನೆಗ್ ಕರಿತೇವೆ. ಅವ್ರದ್ದು ಮದುವೆ ಅಥವಾ ಎಂಗೇಜ್ಮೆಂಟ್ ಏನ್ ಸಾಧ್ಯ ಆಗುತ್ತೆ ಅದನ್ನ ಅಟೆಂಡ್ ಆಗ್ತೇವೆ. ಅವಾಗ ಅವ್ರದ್ದು ಯಾರು ಉಡ್ಬಿ ಇದಾರೆ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಇವ್ರದ್ದು ಕ್ಲಾಸ್ಮೇಟ್ಸ್ ಇವ್ರು ಬಂದಿದ್ದಾರೆ ಅಂತ ಹೇಳಿ. ಮದುವೆ ಆದ್ಮೇಲೆ ಅವ್ರಿಬ್ಬರನ್ನ ಜೊತೆಗೆ ನಾವು ಮನೆಗೆ ಕರಿತೇವೆ ಒಮ್ಮೆ. ಅವ್ರಿಗೆ ಏನಾಗುತ್ತೆ, ಓಕೆ ನಾವ್ ಇವ್ರ ಜೊತೆ ಕ್ಲೋಸ್ ಆಗಿ ಮೂವ್ ಆಗಬಹುದು, ಫ್ರೆಂಡ್ಸ್ ತರ ಹೊರಗಡೆ ಎಲ್ಲ ಹೋಗ್ಬಹುದು ಅಂತ ಹೇಳಿ ಒಂದು ಅವರಿಗೆ ಫೀಲಿಂಗ್ಸ್ ಬರುತ್ತಲ್ವಾ. ಅದಕ್ಕೋಸ್ಕರ ಅವ್ರನ್ನ ನಾವು ಮನೆಗ್ ಕರಿತೇವೆ. ನಾವು ಎಲ್ಲರನ್ನ ಕರೆದಿದ್ದೇವೆ, ಅಕ್ಷಯ್ ಮಾತ್ರ ಬಂದಿಲ್ಲ ಇಲ್ಲಿವರೆಗೆ ನಮ್ಮ ಮನೆಗೆ. ಅವ್ರ ಊರಲ್ಲೆಲ್ಲ ಇದ್ರು, ಹಾಗೆ ಅವರಿಗೆ ಜಾಯಿನ್ ಆಗೋದಕ್ಕಾಗ್ಲಿಲ್ಲ. ಅಂಡ್ ಸಹನಾ ಕೂಡ ಅಷ್ಟೇ, ನಾನು ಮದುವೆ ಆದ್ಮೇಲೆ ಅವಳನ್ನ ಮೀಟ್ ಆಗ್ಲಿಲ್ಲ. ಬಟ್ ದರ್ಶನ್ ಆಗಿರ್ಬಹುದು, ಅಭಿ, ಅಜಿತ್ ಇವರೆಲ್ಲ ಬಂದಿದ್ದಾರೆ. ಹಾಗಾಗಿ ಅವರಿಗೆ ಓಕೆ. ಈವನ್ ಅಭಿದು ನಾವು ಎಂಗೇಜ್ಮೆಂಟ್ ಗೆ ಹೋಗಿದ್ದೇವೆ. ಇನ್ನು ಪೂಜನಿಗೆ ಕೂಡ ಅನ್ಸುತ್ತೆ ಓಕೆ ಫೈನ್ ಇವ್ರ ಜೊತೆ ಇನ್ನು ಹೋಗ್ಬಹುದು ಅಂತ ಹೇಳಿ. ಇವಾಗ ನನಗಾದ್ರೂ ಅಷ್ಟೇ, ಧೀರಜಿತ್ತು ಬೇರೆ ಫ್ರೆಂಡ್ಸ್ ಜೊತೆಗೆ ಅವ್ರದ್ದು ಫ್ಯಾಮಿಲಿ ಎಲ್ಲ ಬರುವಾಗ ಹೋಗಿ ಅಡ್ಜಸ್ಟ್ ಆಗೋದು ಸ್ವಲ್ಪ ಟೈಮ್ ತಗೊಳ್ತೇವೆ. ನಾವು ಯೋಚನೆ ಮಾಡ್ತೇವೆ, ಓಕೆ ಈ ಔಟಿಂಗ್ ಅಥವಾ ಗೆಟ್ ಟುಗೆದರ್ಗೆ ನಾವು ಹೋಗ್ಬೇಕಾ ಬೇಡ್ವಾ ಅಂತ ಹೇಳಿ ಯೋಚನೆ ಮಾಡ್ತೇವಲ್ವಾ. ಸೊ ಆ ಒಂದು ಸಿಚುವೇಶನ್ ಇರಬಾರ್ದು ಅಂತ ಹೇಳಿ ಇವ್ರೆಲ್ಲಾರು ಮದ್ವೆ ಆಗುವಾಗ ಅವರನ್ನ ಇಬ್ರನ್ನ ಹೆಂಡತಿ ಅಂಡ್ ಹಸ್ಬೆಂಡ್ ಅಂಡ್ ವೈಫ್ ಇಬ್ರನ್ನ ನಾವು ಮನೆಗ್ ಕರಿತೇವೆ. ಸೊ ದಟ್ ಅವರಿಗೆ ನಮ್ಮ ಮನೆಯಲ್ಲೊಮ್ಮೆ ಇದ್ದಾಗ ಅವ್ರಿಗೆ ಗೊತ್ತಾಗತ್ತೆ ನಾವ್ ಯಾವ ತರ, ನಾವ್ ಹೇಗೆ ಮಾತಾಡ್ತೇವೆ, ನಾವ್ ಹೇಗೆ ಕ್ಲೋಸ್ ಆಗ್ತೇವೆ ಅವ್ರ ಜೊತೆ ಅಂತ ಹೇಳಿ. ಅವಾಗ ಅವ್ರಿಗೆ ಕೂಡ ಒಂದು ಕಂಫರ್ಟೇಬಲ್ ಇರುತ್ತಲ್ವಾ ಈ ತರ ಹೊರಗಡೆ ಹೋದಾಗ ಅಂತ ಹೇಳಿ. ಈ ಒಂದು ವಿಷಯದಲ್ಲಿ ನಾನು ಮತ್ತೆ 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 ಸ್ವಾತಿನ ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಅವಳು ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ನಮ್ಗೆ. ಆಕ್ಚುಲಿ ಏನು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತಗೊಂಡ್ ಬಂದಿದ್ದ ಅಭಿ, ಬಟ್ ಅದನ್ನ ಯೂಸ್ ಮಾಡಿದ್ದೇನು ಇಲ್ಲ. ಜಸ್ಟ್ ಆರುಷ್ ಜಾಸ್ತಿ ಹಿಡ್ಕೊಂಡು ಹಲೋ 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 ಅಂತ ಹೇಳ್ತಿದ್ದ, ಮತ್ತೆ ತಗೊಂಡ್ ಬಂದು ದರ್ಶನಿಗೆ ಕೊಡ್ತಿದ್ದ. ಅವನಿಗೆ ಏನೋ ದರ್ಶನ್ ಅಂದ್ರೆ ಎಲ್ಲದೊಂದು ಪ್ರೀತಿ, ನಮ್ಗೆ ಗೊತ್ತಿಲ್ಲ ಅದು ಹೇಗ್ ಬಂದಿದೆ ಅವನಿಗೆ ಆ ಪ್ರೀತಿ ಅಂತ ಹೇಳಿ. ಯಾವಾಗ್ಲೂ ದರ್ಶನ್ ಮಾಮ ಅಂತ ಹೇಳಿ ಅವ್ನ ಹಿಂದೆನೆ ಇರ್ತಾನೆ. ಅಂಡ್ ಇವತ್ತು ನಾವು ಆಕ್ಚುಲಿ ಕಪಲ್ ಗೇಮ್ ಏನಾದ್ರೂ ಆರ್ಗನೈಸ್ ಮಾಡುವ ಅಂತ ಇದ್ವಿ, ಬಟ್ ಸ್ವಾತಿ ಇಲ್ಲ ಅನ್ನೋ ಕಾರಣಕ್ಕೆ, ಅಜಿತ್ಗೆ ಬೇಜಾರಾಗತ್ತೆ ಅನ್ನೋ ಕಾರಣಕ್ಕೆ ಆ ಗೇಮ್ ಅನ್ನ ಕ್ಯಾನ್ಸಲ್ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಔಟಿಂಗ್ ಅಲ್ಲಿ ಸ್ವಾತಿ ಬಂದೇ ಬರ್ತಾಳೆ ಅಂಡ್ ನಾವು ಏನಾದ್ರೂ ಒಂದು ಕಪಲ್ ಗೇಮ್ ಫನ್ನಿ ಆಗಿ ಮಾಡೇ ಮಾಡ್ತೇವೆ. ನಾವು ಗರ್ಲ್ಸ್ ಎಲ್ಲ ಅಲ್ಲಿ ಮೇಲೆನೆ ಫುಡ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ. ಮಕ್ಳಿದ್ರಲ್ವಾ ಅವರಿಗೋಸ್ಕರ ಮತ್ತೆ ಕೆಳಗಡೆ ತರೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇಲ್ಲಿ ಬಾಯ್ಸ್ ಎಲ್ಲ ಇಲ್ಲಿ ಹೊರಗಡೆ ಫೈರ್ ಎಲ್ಲ ಹಾಕಿದ್ರು. ಸೊ ಅಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ನಮ್ದು ಊಟ ಆದ್ಮೇಲೆ ನಾವ್ ಅಲ್ಲಿಗ್ ಬಂದ್ವಿ. ಶ್ರೇಯಾಂಕ ಮತ್ತೆ ರಿಯಾ ಮಲ್ಗೋ ಹೊತ್ತಾಯ್ತು ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಕೂಡ ಹೋದ್ರು. ಆರುಷ್ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ನನ್ಗೆ ರೂಮಿಗೆ ಹೋಗೋದು ಅಷ್ಟೊಂದು ಮನ್ಸಿಲ್ಲ, ಇವ್ರ ಜೊತೆ ಮಾತಾಡ್ಕೊಂಡು ಕುತ್ಕೊಳ್ವಾ ಅಂತ ಅನ್ನಿಸ್ತಿತ್ತು. ಸೊ ನಾನು ಆರುಷ್ನನ್ನ ಹಿಡ್ಕೊಂಡು ಅಲ್ಲೇ ಕುತ್ಕೊಂಡು ಸುಮಾರು ಹೊತ್ತು ಕಳೆದ್ವಿ. ಹಾ ಸ್ಮೈಲ್ ಮಾಡಿ, ಒಂದ್ ಸ್ಮೈಲ್ ಮಾಡಿ, ಒಂದ್ ಸ್ಮೈಲ್. ಇದು ಫೋಟೋ ಅಲ್ಲ, ವಿಡಿಯೋ ಮಾಡಿ. ಆಯ್ತಾ, ಬೆಲ್ ಐಕಾನ್ ಅನ್ನು ಒತ್ತಿ. ಲೈಕ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್. ಓಕೆ ಓಕೆ, ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್. ಮಲ್ಗಿ ಹೋಗಿ. ಗುಡ್ ನೈಟ್. ಹಾ ಹಾ ಓಟ್ ಮಾಡಿ. ನಮ್ಮದೊಂದು ದಿನವನ್ನ ಈ ತರ ಕಳೆದು ನಾವೆಲ್ಲ ಈಗ ರೂಮಿಗೆ ಹೋಗ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಡೇ ಏನ್ ನಡೀತು ಅಂತ ಹೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಶೇರ್ ಮಾಡ್ತೇನೆ. ಆಕ್ಚುಲಿ ನೆಕ್ಸ್ಟ್ ಡೇ ಆಲ್ರೆಡಿ ಬಂದಿತ್ತು, 12 ಗಂಟೆ ಆಲ್ರೆಡಿ ಆಗಿತ್ತು ನಾವು ರೂಮಿಗೆ ಹೋಗುವಾಗ. ಆರುಷ್ಗಂತೂ ತುಂಬಾ ಜೋರು ನಿದ್ದೆ ಇತ್ತು, ಅವನನ್ನ ಹಾಗೆ ಇಟ್ಕೊಂಡು ಮಲಗ್ತಿದ್ದೆ. ಬಾಯ್ ಬಾಯ್. ಹಾ ಗುಡ್ ನೈಟ್. ದರ್ಶನ
ಬಾಯ್ ಬಾಯ್, ಗುಡ್ ನೈಟ್.